ಅದು ಟಾಸ್ ನಡೆಯುವಂತ ಸಂದರ್ಭ. ಸಾಮಾನ್ಯವಾಗಿ ಟಾಸ್ ನಡೆಯುವಾಗ ಒಬ್ರು ಟಾಸ್ ಅನ್ನ ಮಾಡ್ತಾರೆ, ಆ ಟಾಸ್ ಪ್ರಕ್ರಿಯೆಯನ್ನ ಮಾಡ್ತಾರೆ. ರವಿಶಾಸ್ತ್ರಿ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ನಕ್ರಾಡೋದಕ್ಕೆ ಶುರು ಮಾಡುತ್ತೆ. ನಾನು ರವಿಶಾಸ್ತ್ರಿ ಜೊತೆ ಮಾತನಾಡೋದಿಲ್ಲ ಅಂತ ಪಾಕಿಸ್ತಾನದ ನಾಯಕ ನಕ್ರ ಮಾಡ್ತಾನೆ. ಅದಕ್ಕಾಗಿ ಇನ್ನೊಬ್ಬ ಪ್ರೆಸೆಂಟರ್ ಅನ್ನ ತಂದು ನಿಲ್ಲಿಸಲಾಗುತ್ತೆ. ಇಲ್ಲಿ ಪಾಕಿಸ್ತಾನ ಭಾರತಕ್ಕೆ ಅವಮಾನ ಮಾಡುವಂತ ಪ್ರಯತ್ನ ಮಾಡಿತ್ತು. ಇದಾಗಿ ರಾಷ್ಟ್ರಗೀತೆ ಹಾಡುವಂತ ಸಂದರ್ಭ ಬರುತ್ತೆ. ಅಲ್ಲೂ ಕೂಡ ಭಾರತದ ರಾಷ್ಟ್ರಗೀತೆ ಪ್ಲೇ ಆಗುವಾಗ ಶಾಹಿನ್ ಶಾ ಆಫ್ರಿದಿ ಮತ್ತು ರೌಫ್ ಭಾರತಕ್ಕೆ ಅವಮಾನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇದನ್ನ ನೋಡಿದಂತಹ ಭಾರತೀಯ ಆಟಗಾರರ ರಕ್ತ ಕುದಿತಾ ಇತ್ತು. ಆಕ್ರೋಶದ ಜ್ವಾಲಾಮುಖಿ ಸ್ಫೋಟವಾಗ್ತಾ ಇತ್ತು. ಇದಕ್ಕೆಲ್ಲ ಮೈದಾನದಲ್ಲೇ ಉತ್ತರ ಕೊಡ್ತೀವಿ ಅಂತ ಭಾರತೀಯ ಆಟಗಾರರು ಡಿಸೈಡ್ ಮಾಡಿದ್ರು. ಕರ್ಮ ಅನ್ನೋದು ಯಾರನ್ನ ಕೂಡ ಬಿಡೋದಿಲ್ಲ. ನಿನ್ನೆ ಅದೇ ಆಗಿದ್ದು. ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ. ಏಷ್ಯಾ ಕಪ್ನಲ್ಲಿ ಸತತ 3 ಬಾರಿ ಪಾಕಿಸ್ತಾನವನ್ನ ಸೋಲಿಸಿದಂತ ಭಾರತ ಫೈನಲ್ ಪಂದ್ಯದಲ್ಲೂ ಕೂಡ ಗೆಲ್ಲುವ ಮೂಲಕ ಈಗ ಏಷ್ಯಾ ಕಪ್ನ ಚಾಂಪಿಯನ್ ಆಗಿದೆ. ಅದರಲ್ಲೂ ಕೂಡ ಮೈದಾನದಲ್ಲಿ ಫ್ಲೈಟ್ ಅನ್ನ ಓಡಿಸಿ ನಾಟಕ ಮಾಡ್ತಾ ಇದ್ದಂತ ರೌಫ್ಗೆ ಭಾರತ ಅಟ್ಟಾಡಿಸಿ ಹೊಡೆದಿದೆ. ನೀವೆಲ್ಲ ರೌಫ್ ಯಾವ ರೀತಿಯ ನಾಟಕ ಮಾಡ್ತಾ ಇದ್ದ ಅನ್ನೋದನ್ನ ನೋಡಿರಬಹುದು. ನಿನ್ನೆ ಚರ್ಚಿಸಿಕೊಂಡಿದ್ದು ಇವನಿಗೆ ಭಾರತದ ಆಟಗಾರರು ಅಟ್ಟಾಡಿಸಿ ಹೊಡೆದಿದ್ದು. ಆರಂಭದಲ್ಲಿ 113 ರನ್ಗಳಿಗೆ ಪಾಕಿಸ್ತಾನ ಕೇವಲ 1 ವಿಕೆಟ್ ಕಳೆದುಕೊಂಡಿತ್ತು. ಮುಂದೆ ಯಾವ ರೀತಿ ಪಾಕಿಸ್ತಾನ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. 146 ರನ್ಗಳಿಗೆ ಆಲ್ ಔಟ್ ಆಗುತ್ತೆ. ಭಾರತ ಇದನ್ನ ಸುಲಭವಾಗಿಯೇ ತೆಗೆದುಕೊಳ್ತು. ಆರಂಭದಲ್ಲಿ ವಿಕೆಟ್ಗಳು ಕೂಡ ಬಿದ್ವು. ಆದರೆ ತಿಲಕ್ ವರ್ಮಾ ಜವಾಬ್ದಾರಿಯುತವಾಗಿ ನಿಂತು ಭಾರತ ತಂಡವನ್ನ ಗೆಲ್ಲಿಸಿಕೊಟ್ಟಿದ್ರು. ಇಲ್ಲಿ ಗೆಲ್ಲೋದಕ್ಕಿಂತ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟ ರೀತಿಯಂತೂ ಅದ್ಭುತವಾಗಿತ್ತು. ಕೊನೆಗೆ ಎಲ್ಲಿವರೆಗೆ ಅಂದರೆ ಭಾರತ ಗೆದ್ದಂತ ಟ್ರೋಫಿಯನ್ನ ಕೂಡ ಸ್ವೀಕಾರ ಮಾಡೋದಿಲ್ಲ. ಇದಕ್ಕೆ ಕಾರಣ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಪಾಕಿಸ್ತಾನದವನು. ಅವನ ಕೈಯಿಂದ ನಾವು ಟ್ರೋಫಿಯನ್ನೇ ಸ್ವೀಕಾರ ಮಾಡೋದಿಲ್ಲ ಅಂತ ಭಾರತ ಹೇಳಿಬಿಡ್ತು. ಈ ಮೂಲಕ ಯಾವೆಲ್ಲ ಅವಮಾನಗಳನ್ನ ಪಾಕಿಸ್ತಾನ ಮಾಡಿತ್ತಲ್ಲ, ಒಂದೇ ಅವಮಾನದಲ್ಲಿ ಭಾರತ ಉತ್ತರ ಕೊಟ್ಟು ಬಿಡ್ತು. ಪಾಕಿಸ್ತಾನದ ಮರ್ಯಾದೆ ಮತ್ತೊಮ್ಮೆ ಜಗತ್ತಿನ ಮುಂದೆ ಹರಾಜಾಗಿದೆ. ಭಾರತದ ಈ ಗೆಲುವಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.